ಇವತ್ತು ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಜಾಮೀನು ಸಿಗುತ್ತಾ? ಯಾಕಂದ್ರೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಅನಾರೋಗ್ಯದ ಆಧಾರದ ಮೇಲೆ ಏನಾದರೂ ಸಿಗಬಹುದಾ? ಸೆಷನ್ಸ್ ಕೋರ್ಟ್ CCH 57ನಲ್ಲಿ ಅರ್ಜಿ ವಿಚಾರಣೆ ಬರ್ತಾ ಇದೆ. ದರ್ಶನ್ ಪರ ವಕೀಲ ಸುನಿಲ್ ವಾದ ಮಂಡಿಸ್ತಾರೆ. ದರ್ಶನ್ ಬೇಲ್ ಅರ್ಜಿ ಇವತ್ತು ವಿಚಾರಣೆ ಬರ್ತಾ ಇದೆ. ಇದೆಲ್ಲದರ ಜೊತೆಗೆ ದರ್ಶನ್ನ ಈ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರ್ಕೊಂಡ್ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ, ಒಂದು ಕಡೆಗೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಬರ್ತಿರುವಂಥದ್ದು, ಅನಾರೋಗ್ಯ ಇದೆ ನನಗೆ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳಲಾಗ್ತಾ ಇದೆ. ಅನಾರೋಗ್ಯದ ಆಧಾರದ ಮೇಲೆ ಏನಾದರೂ ಬೇಲ್ ಸಿಗಬಹುದಾ ಅನ್ನುವಂಥ ಚರ್ಚೆಯ ನಡುವೆನೇ ಇನ್ನೊಂದು ಕೂಡ ಸುದ್ದಿ ಹಬ್ಬಿದೆ. ಅವ್ರನ್ನ ಬಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ, ಕಾರಣಾಂತರಗಳಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂಥದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ವಿವರ? ಖಂಡಿತ ರಂಗನಾಥ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿ ಇವತ್ತು ನಟ ದರ್ಶನ್ಗೆ 37 ದಿನಗಳ ಕಳೀತಾ ಬಂತು. ಆಗಿಂದಲೂ ಕೂಡ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಮತ್ತು ಕೈ ನೋವಿನ ಸಮಸ್ಯೆ ಸಾಕಷ್ಟು ಕಾಡ್ತಾ ಇತ್ತು. ಇವತ್ತು ಅವರಿಗೆ ಒಂದು ಮಹತ್ವದ ದಿನ ಅಂತ ಹೇಳ್ಬೋದು. ಯಾಕಂತಂದರೆ CH ಸೆಷನ್ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಮತ್ತು ಜೊತೆಗೆ ಅವರಿಗೆ ಅನಾರೋಗ್ಯದ ಆಧಾರದ ಮೇಲೆ ಇವತ್ತು ವಕೀಲರು ಕೂಡ ಜಾಮೀನಿನ ಒಂದು ರೀತಿ ವಾದವನ್ನು ಕೂಡ ಮಂಡನೆ ಮಾಡ್ತಾರೆ. ಹೀಗಾಗಿ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ಕೂಡ ದರ್ಶನ್ ಇರುತ್ತಾರೆ. ನಿನ್ನೆ ಕೂಡ ಅವರಿಗೆ ಬ್ಯಾಕ್ ಪೇನ್ ಅಂದರೆ L1 ಮತ್ತು L2ಗಳಲ್ಲಿ ಸಾಕಷ್ಟು ನೋವು ಕೂಡ ಕಾಣಿಸ್ಕೊಂಡಿತ್ತು. ಹೀಗಾಗಿ ಆ ಭಾಗದಲ್ಲಿ ಕೂಡ ಸಾಕಷ್ಟು ಬಾವು ಕೂಡ ಕಂಡಿತ್ತು. ಹೀಗಾಗಿ ತಕ್ಷಣದಲ್ಲಿರ್ತಕ್ಕಂಥ ಜೈಲಾಧಿಕಾರಿಗಳು ಕೂಡ ವಿಮ್ಸ್ನ ಆರ್ಥೋಪೆಡಿಕ್ ಡಾಕ್ಟರನ್ನು ಕೂಡ ತಕ್ಷಣವೇ ಬಳ್ಳಾರಿ ಜೈಲಿಗೆ ಬರುವಂತೆ ಕೂಡ ಹೇಳಿದ್ರು. ತಕ್ಷಣದಲ್ಲಿರ್ತಕ್ಕಂಥ ಬಂದಿರತಕ್ಕಂಥ ಆರ್ಥೋಪೆಡಿಕ್ಸ್ ಡಾಕ್ಟರ್ ಕೂಡ ದರ್ಶನ್ ಅವರ ಆರೋಗ್ಯವನ್ನು ಪರಿಶೀಲನೆ ಮಾಡಿದರೆ, ಪರಿಶೀಲನೆ ಬಳಿಕ ಇದಕ್ಕೆ ಸ್ಕ್ಯಾನಿಂಗ್ ಅನ್ನು ಮಾಡಲೇಬೇಕು ಮತ್ತು ಕೂಡಲೇ ಸರ್ಜರಿ ಕೂಡ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಡಾಕ್ಟರ್ ಅವರು ದರ್ಶನ್ ಅವರಿಗೆ ಸಲಹೆ ಕೊಟ್ಟಿದ್ರು. ಆದರೆ ಡಾಕ್ಟರ್ ಸಲಹೆಯನ್ನು ತಿರಸ್ಕರಿಸಿರ್ತಕ್ಕಂಥ ದರ್ಶನ್ ಅವರು, ನಾನು ಬಳ್ಳಾರಿ ಆಸ್ಪತ್ರೆಯಲ್ಲಿ ನಾನು ಸಂಬಂಧಪಟ್ಟಿರ್ತಕ್ಕಂಥ ಅಂದರೆ ಬೆನ್ನುವಿಗೆ ಸಂಬಂಧಪಟ್ಟಂಥ ಚಿಕಿತ್ಸೆಯನ್ನು ಪಡೆದುಕೊಳ್ಳಿಲ್ಲ. ನಾನು ಈಗ ಶೀಘ್ರದಲ್ಲೇ ಬೆಂಗಳೂರಿಗೆ ಹೋಗ್ತೇನೆ, ಬೆಂಗಳೂರಿಗೆ ಸಂಬಂಧಪಟ್ಟಂಥ ಚಿಕಿತ್ಸೆಯನ್ನು ಪಡೆದುಕೊಳ್ತೇನೆ ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತನ್ನು ಹೇಳಿದ್ರು. ಅಂದರೆ ಒಂದು ಕಡೆ ದರ್ಶನ್ ಅವರಿಗೆ ಇವತ್ತು ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇದೆ, ಮತ್ತೊಂದು ಕಡೆ ಬ್ಯಾಕ್ ಪೇನ್ ಕೂಡ ಸಾಕಷ್ಟು ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ಹೀಗಾಗಿ ಎರಡು ಆಧಾರದಲ್ಲಿ ಇವತ್ತು ಲಾಯರ್ ಕೂಡ ಸೆಷನ್ ಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡ್ತಾರೆ. ಒಂದು ಕಡೆ ಆರೋಗ್ಯವನ್ನು ವಿಚಾರವನ್ನು ಇಟ್ಕೊಂಡು ಬೆಂಗಳೂರಿಗೆ ಹೋಗೋ ಸಾಧ್ಯತೆ ಇದೆ, ಮತ್ತೊಂದು ಕಡೆ ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಸಿಗುವ ನಿರೀಕ್ಷೆಯಲ್ಲಿ ದರ್ಶನ್ ಇರುತ್ತಾರೆ ಅಂತ ಹೇಳ್ಬೋದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.